ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜಾಜಿನಗರದ ಇಸ್ಕಾನ್ ದೇವಾಲಯದಲ್ಲಿ ಈಗಾಗಲೇ ಬ್ರಹ್ಮೋತ್ಸವ ಆರಂಭವಾಗಿದೆ. ಭಕ್ತರ ಹೃದಯದಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕ ಉತ್ಸಾಹವನ್ನ ತುಂಬುವಂತಹ ಮಹತ್ವದ ಆಚರಣೆಯಾಗಿದೆ. ಏಪ್ರಿಲ್ 1ರಿಂದ 12ರವರೆಗೂ ನಡೆಯಲಿರುವಂತಹ ಈ ಪವಿತ್ರ ಉತ್ಸವವು ದೇವಾಲಯದ ಸಂಪ್ರದಾಯ ಮತ್ತು ವೈಭವವನ್ನ ಮತ್ತಷ್ಟು ಹೆಚ್ಚಿಸುವ ಪ್ರಮುಖ ಹಬ್ಬವಾಗಿ ಗುರುತಿಸಿಕೊಂಡಿದೆ. ಭಕ್ತರು ಬಹು ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಈ ಬ್ರಹ್ಮೋತ್ಸವವು ಪ್ರತಿದಿನವೂ ವಿಭಿನ್ನ ವಿಶೇಷತೆಗಳ ಮೂಲಕ ದೇವರ ಮಹಿಮೆಯನ್ನ ಅನುಭವಿಸುವ ಅವಕಾಶವನ್ನ ಪಡೆಯಬಹುದಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಬೆಂಗಳೂರಿನ ಇಸ್ಕಾನ್ ಮಂದಿರದಲ್ಲಿ ಬ್ರಹ್ಮೋತ್ಸವವು ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಸುಮಾರು 12ರಿಂದ 13 ದಿನಗಳವರೆಗೂ ಈ ಬ್ರಹ್ಮೋತ್ಸವ ಸಡಗರ ಸಂಭ್ರಮದಿಂದ ನಡೆಯುತ್ತದೆ. 1997ರಲ್ಲಿ ಹರೇ ಕೃಷ್ಣ ಗಿರಿಯ ಮೇಲೆ ಶ್ರೀ ರಾಧಾಕೃಷ್ಣ ಚಂದ್ರರ ವಿಗ್ರಹಗಳು ಪ್ರತಿಷ್ಠಾಪನೆಗೊಂಡಂತಹ ಸಂದರ್ಭವನ್ನ ಸ್ಮರಿಸೋಕೆ ಅಂತ ಈ ಉತ್ಸವವನ್ನ ಆಚರಿಸಲಾಗ್ತದೆ. ಈ ಅವಧಿಯಲ್ಲಿ ದೇವರಿಗೆ ವಿಶೇಷ ಅಲಂಕಾರಗಳು, ಹೂವಿನ ಅಲಂಕಾರಗಳು ಮತ್ತು ವೈಭವಮಯ ಪೂಜಾ ಸೇವೆಗಳು ಕೂಡ ನಡೆಯುತ್ತವೆ. ಪ್ರತಿದಿನವೂ ವಿಭಿನ್ನ ರೀತಿಯ ಸೇವೆಗಳು ಭಕ್ತರ ಮನಸ್ಸನ್ನ ಆಕರ್ಷಿಸಲಿದ್ದು, ದೇವಾಲಯದ ಆವರಣದಲ್ಲಿ ಭಕ್ತಿಮಯ ವಾತಾವರಣ ನಿರ್ಮಾಣವಾಗುತ್ತೆ. ಸಂಗೀತ ಕಾರ್ಯಕ್ರಮಗಳು, ಭಜನೆಗಳು ಮತ್ತು ಕೀರ್ತನೆಗಳು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನ ನೀಡಲಿವೆ. ದೇಶದ ವಿವಿಧ ಭಾಗಗಳಿಂದ ಕೂಡ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ದೇವಾಲಯವು ಭಕ್ತರ ಸಮಾಗಮದಿಂದ ಕಂಗೊಳಿಸಲಿದೆ. ಈ ಬ್ರಹ್ಮೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಭಕ್ತರಿಗೆ ಆತ್ಮಶಾಂತಿ ಮತ್ತು ಧೈರ್ಯವನ್ನ ನೀಡುವಂತಹ ಆಧ್ಯಾತ್ಮಿಕ ಯಾತ್ರೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಟುಂಬ ಸಮೇತರಾಗಿ ಭಾಗವಹಿಸುವ ಮೂಲಕ ಈ ಪವಿತ್ರ ಸಂದರ್ಭವನ್ನ ಇನ್ನಷ್ಟು ಸಾರ್ಥಕಗೊಳಿಸಬಹುದು. ದೇವರ ದರ್ಶನ ಮತ್ತು ಪೂಜೆಯಿಂದ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಆಶೀರ್ವಾದಗಳನ್ನ ಪಡೆಯುವಂತಹ ಅಪೂರ್ವ ಅವಕಾಶ ಇದಾಗಿದೆ. ಒಟ್ಟಿನಲ್ಲಿ ರಾಜಾಜಿನಗರದ ಇಸ್ಕಾನ್ ಬ್ರಹ್ಮೋತ್ಸವವು ಭಕ್ತಿ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಸುಂದರ ಸಂಯೋಜನೆಯಾಗಿದೆ. ಈ ಅಪೂರ್ವ ಮಹೋತ್ಸವದಲ್ಲಿ ಪಾಲ್ಗೊಂಡು ದೈವ ಅನುಗ್ರಹವನ್ನ ಪಡೆದುಕೊಳ್ಳೋದು ಪ್ರತಿಯೊಬ್ಬ ಭಕ್ತನಿಗೂ ಸೌಭಾಗ್ಯಕರವಾಗಿದೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.